ಶಾಂತವ್ವ ಶಾಂತವ್ವ ಏನ್ ಮಾಡತ್ತಿ ಹೊರಗೆ ಬರವಾ ಸಾವ್ಕಾರಿ ನಾಗಪ್ಪಣ್ಣ ಬರ್ರಿ ಒಳಗೆ ಬರ್ರಿ. ಶಾಂತವ್ವ ನಾವು ಕುಂಡ್ರಾಕ ನಿಂದ್ರಾಕ ಬಂದಿಲ್ವ, ನಮ್ಮ ರೊಕ್ಕ ವಸೂಲಿಗೆ ಬಂದದೀವು, ನಮ್ಮ ಸಾಲ ಯಾಕೆ ಕೊಡ್ತಿ ಹೇಳ. ಸಾವ್ಕಾರ ನಾಗಪ್ಪಣ್ಣ ನಿಮಗೂ ಗೊತ್ತಿದ್ದ ಮಾತೈತಿ, ನನ್ನ ಗಂಡ ಕುಡ್ದು ಸಾಲ ಮಾಡಿ ಸತ್ತು ಹೋದ್ರ ಅವನ ಸಾಲ ನಾ ಹೆಂಗಾರೆ ತೀರಿಸಿಲ್ರಿ. ಶಾಂತವ್ವ ನಾವು ನಿನ್ನ ನೋಡಿ ಕೊಟ್ಟಿಲ್ವ, ಈ ಮನಿ ನೋಡಿ ಕೊಟ್ಟಿದೀವು, ಮನಿ ಹರಾಜು ಮಾಡ್ತೀವಿ, ಮನಿ ಪೇಪರ್ಸ್ ಅದಾವ ನಮ್ಮ ಕಡೆ. ಮನಿ ಬರ್ಸ್ಕೊಂಡು ಸಾಲ ತಗೊಂಡ ಹೌದೇ ಸಾವ್ಕಾರ ಮನಿ ಹರಾಜು ಮಾಡಕ್ಕೆ ಹೋಗ್ಬೇಡ್ರಿ. ನಿನ್ನ ಗಂಡ ಸಾಲ ಮಾಡಿಟ್ಟು ಹೋಗಿದ್ದಕ್ಕಾಗಿ ಬಡ್ಡಿಗೆ ಚಕ್ರ ಬಡ್ಡಿ ಆಗೈತಿ. ನಿನಗೆ ಸಾಲ ತೀರ್ಸೋಕ್ಕಾಗೋದಿಲ್ಲ, ಮೊದಲು ಮನೆ ಖಾಲಿ ಮಾಡಿ ಹೊರಗೆ ಹೋಗ್ಬಿಡು. ಮನಿ ಒಂದೇನು ಖಾಲಿ ಮಾಡಿ ಅನ್ಬೇಡ್ರಿ, ನಿಮಗೆ ಕೈ ಮುಗಿತೀನಿ ರೀ, ನಾ ಹೆಂಗಾರ ಮಾಡಿ ನಿಮ್ಗೆ ಸಾಲ ತೀರಿಸ್ತೀನಿ ರೀ. ನನಗೆ ಇದು ಒಂದೇ ಛತ್ರಿ ನನ್ನ ತಲೆ ಮ್ಯಾಗ ಇರೋದು, ಈ ಛತ್ತು ನೀವು ಕಸ್ಕೊಂಡ್ಬಿಟ್ರೆ ನಾವೆಲ್ಲ ಎಲ್ಲಿ ಹೋಗ್ಬೇಕ್ರಿ, ನಾವೆಲ್ಲ ಬೀದಿ ಪಾಲಾಕ್ತೀವ್ರಿ. ನಾ ಹೆಂಗಾರ ಮಾಡಿ ನಿಮ್ಮ ಸಾಲ ತೀರಿಸ್ತೀನಿ ರೀ, ನಂಗೆ ಸ್ವಲ್ಪ ಅವಕಾಶ ಕೊಡ್ರಿ. ಎಷ್ಟು ದಿವಸ ಇದನ್ನ ಕೇಳಿ ನಾ ಹೊಳ್ಳೆ ಸಾಲ ಮಾಡೋದಂದ್ರೆ ಏನು ಹಗರನ್ ತಿಳ್ಕೊಂಡಿನ, ಅದು ಹಾವಿನ ಹೊತ್ತಿನಾಗ ಕೈ ಇಟ್ಟಂಗೆ. ಶಾಂತವ್ವ ನಿನ್ನ ತೋರ ಮನೆ ಯಾರೆಲ್ಲನವ ಹೊಲ ಮನೆ ಇರ್ಬೇಕಲ್ಲ ಅಲ್ಲಿ. ಇಲ್ರಿ ಸಾವ್ಕಾರ, ನಮ್ಮದು ಕೂಲಿ ಮಾಡಿ ಬದುಕ್ರಿ, ದಿನ ದುಡುದು ತಿಂದಾಗ ನಮ್ಮ ಬದುಕ್ರಿ. ನಮ್ಮ ತವ್ರ ಮನ್ಯಾಗೂ ಎಲ್ಲೂ ಏನೂ ಇಲ್ರಿ ನಮ್ಮದು, ಇದೊಂದೇ ಮನೆ ನನಗೆ ಆಸರೆ ಐತ್ರಿ. ಈ ಮನಿನೂ ಕಸ್ಕೋಬೇಡ್ರಿ, ನಿಮಗೆ ಕೈ ಮುಗಿತೀನಿ ರೀ. ನಾ ಏನಾರ ಕೆಲಸ ಮಾಡಿ ದುಡ್ದು ತಂದ ನಿಮ್ಮ ಸಾಲ ಮುಟ್ಟಿಸ್ತೀನಿ ರೀ. ನೀವು ಹೀಗೆ ಮನೆ ಖಾಲಿ ಮಾಡಿದ್ರೆ ನಾ ಬೀದಿ ಪಾಲಾಕ್ತೀವ್ರಿ ನಾನು ನನ್ನ ಮಗಳ, ದಯವಿಟ್ಟು ಈಗ ಹೇಳಬೇಡ್ರಿ. ಈಕಿದ ಇದ ಕತ್ತಿ ಆತ ಏನ ನೋಡಪ್ಪ ಹೆಂಗೆ ಮಾಡ್ದ. ಈಕೆ ಮಾತು ಏನು ಕೇಳೋದು, ಈಕೆ ಮಾತು ಕೇಳ್ಕೊತ ಕುಂತ್ರೆ ನಾವು ಇದ್ದ ಮನೆ ಮಾರಿಕೇಸಿ ನಾವು ರೋಡಿಗೆ ಬರೋದಾಕೈತಿ. ಹಾಂ ಭೀಮಾ ಬಾಯ್ಲಿ, ಬಾ ನಿನ್ನ ಬಾ, ಜೊಡ್ಡೆ ಎಲ್ಲ ತೆಗೆದಕ್ಕೆ ಹೊರಗೆ ಹೋದ್ಬಿಡಿ. ಅಣ್ಣ ನಿಮ್ಮ ಕಾಲು ಬೀಳ್ತಾನೆ ನನ್ನ ಹೊರಗೆ ಹಾಕ್ಬೇಡ್ರಿ ಅಣ್ಣಾರ, ದಯವಿಟ್ಟು ರೀ ನಿಮ್ಮ ಕೈ ಮುಗಿತೀನಿ ರೀ ಅಣ್ಣಾರ, ಮನೆ ಖಾಲಿ ಮಾಡಿ ಅನ್ಬೇಡ್ರಿ ಅಣ್ಣಾರ, ನನಗೆ ಛತ್ ಕಸ್ಕೋಬೇಡ್ರಿ ಅಣ್ಣಾರ, ನೀವು ಬೇಡ್ಕೋತೀನಿ ರೀ, ನಾ ಹೆಂಗಾರ ಮಾಡಿ ಸಾಲ ತೀರಿಸ್ತೀನಿ ರೀ ಅಣ್ಣಾರ. ಏನು ಕಾಲು ಬಿದ್ರು ಇಲ್ಲ ಕೈ ಬಿದ್ರು ಇಲ್ಲ, ನಾವು ದುಡ್ಡು ಕೊಟ್ಟಿವಿ. ಏನು ಮಾಡಾಕ್ತೀರಿ ಸಾವ್ಕಾರ? ಅಲ್ರಿ ನಾಗಂಡ ಸಾವ್ಕಾರ, ಉಗ್ರಂ ಸಾವ್ಕಾರ ರೀ, ನಿಮಗೆ ಎಂಥ ಮನಿ ಬಂಗ್ಲೆ ಇಟ್ಕೊಂಡು ಹೊಲ ಮನಿ ಎಷ್ಟದ, ಇಂಥ ಜೋಪಟ್ಟು ಪಟ್ಟಿ ಹಾಕ್ಸೋದಕ್ಕೆ ಅವ್ರನ್ನ ಇಟ್ಟಾಕ್ ಬಿಡುವಲ್ರಲ್ರಿ ನೀವು. ಪಾಪ ಆಕಿದೇನು ತಪ್ಪದ ಹೇಳ್ರಿ, ಆಕಿ ಗಂಡ ಕುಡುಕ ಇಷ್ಟೆಲ್ಲ ಸಾಲ ಮಾಡಿತಿ ಇಟ್ಟು ಹೋದ, ಪಾಪ ತೀರ್ಸಕ್ಕೆ ಪ್ರಯತ್ನ ಪಡಾಕತ್ತಾಳ. ಮತ್ತು ನೋಡಿದ್ರ ಆಕಿಗೊಂದು ಹೆಣ್ಣು ಕೂಸೈತಿ, ಅದು ಸಾಲಿಗೆ ಹೋಗೋದು. ಅವ್ರ ಮ್ಯಾಲೆ ಸ್ವಲ್ಪ ಕರುಣೆ ತೋರ್ರಿ. ನೋಡ್ರಿ ಕಾಲ ಎಲ್ಲನೂ ಮರೆಸ್ತೈತಿ, ಸ್ವಲ್ಪ ನೀವು ಟೈಮ್ ಕೊಟ್ರೆ ಆ ಹೆಣ್ಮಗಳು ನಿಮ್ಮ ದೊಡ್ಡ ಸಾಲ ತೀರಿಸ್ಬೋದು. ಆಯ್ತು ರೀ ಟೀಚರಮ್ಮ, ನೀವು ಹೇಳ್ದಂಗೆ 1 ತಿಂಗಳು ಟೈಮ್ ಕೊಡ್ತೀನಿ. ಆಮೇಲೆ 1 ತಿಂಗಳೊಳಗಾಗಿ ನನ್ನ ಹಣ ಬಡ್ಡಿ ಸಮೇತವಾಗಿ ಬರಲಿಲ್ಲ ಅಂದರೆ ಆಮೇಲೆ ಮುಂದಿನ ದಾರಿ ನಾನು ನೋಡ್ತೀನಿ. ಈಗ ಹೋಗೋಣಪ್ಪ ನಡಿ. ಆಯ್ತಾಯ್ತು, ಅಷ್ಟೇ ಟೈಮ್ ಆದರೂ ಕೊಡ್ರಿ ಮೇಡಮ್ರ, ನಿಮ್ಮ ಜವಾಬ್ದಾರಿ. ಆಯ್ತಾಯ್ತು ಆಯ್ತು. ಅಲ್ಲ ಶಾಂತವ್ವ, ಹಿಂಗೆ ಅಳ್ಕೋತ ಕೂತ್ರೆ ಏನಾಗ್ತೈತಿ? ಮೊದಲ ಆ ಸಣ್ಣ ಮಗಳನ್ನ ಸಾಲಿಗೆ ಕಳಿಸು, ಮುಂದೆ ಒಂದು ದಿವಸ ಆಕಿನ ಸಾಲಿ ಕಲಿತು ನಿನ್ನ ಸಾಕುವಂಗೆ ಆಗ್ತಾಳ. ಮತ್ತು ಹಿಂಗೆ ನೀನು ಇವೆಲ್ಲ ಏನಿದೆ, ಇವೆಲ್ಲ ಬಾಂಡೆ ಒಳಗಿಟ್ಕೋ, ಇಟ್ಕೊಂಡು ಅವ್ರು ಬಂದು ಹೋಗಿದ್ದನ್ನು ಮರಿಬೇಡ. ಅದ್ರ ಸಲುವಾಗಿ ನೀನು ದುಡ್ದಿದ್ದು ಅಷ್ಟಷ್ಟ ಕೂಡ್ಸಿಡು. ಹಾಂ ರೀ, ಆ ಮಗಳನ್ನ ನೀ ಮೊದಲು ಸಾಲಿಗೆ ಕಳಿಸು. ಆಯ್ತಾ? ನಾ ಹೋಗಿ ಬರಲಾ? ಸಾಲಿದು ಟೈಮ್ ಆಯಿತು, ಹೋಗಿ ಬರ್ತೀನಿ.
ಹಸನ್ ಮಾಡೋದು ಹ್ಞೂ ರೀ ಅವರ ಇದೊಂದು ಚೀಲ ಆತ್ರಿ. ಅದೊಂದು ಚೀಲ ಗೋಧಿ ಐತಿ, ಅದೊಂದು ಚೀಲ ಜೋಳ ಅದಾವು, ಅದಟ್ಟು ಹಸನ್ ಮಾಡಿಬಿಡು. ಹಾಂ ರೀ ಹಾಂ. ಆತ್ರಿ ಅವರ ನಾ ಬರ್ತೀನಿ ರೀ ಅವರ. ಮತ್ತೆ ಬರ್ತೀನಿ ರೀ ಅವರ. ಶಾಂತವ, ಹೇಳಿ ನೀನವ. ಅಲ್ಲಿ ಶಾಲ್ಯಾಗ ಕಾರ್ಯಕ್ರಮ ಐತಿ, ಚಪಾತಿ ಮಾಡಕ್ಕೆ ಹೊಂಟೇನು, ಬರ್ತೀಯ ನೀನು? ಹೌದಾ, ತಡಿ ಹಿಟ್ಟಿಟ್ಟು ಬರ್ತೀನಿ. ಹಾಂ ಇಲ್ಲೇ ಇರು. ಬನ್ನಿ ಬರ್ರಿ ಹೋಗೋಣ. ಎಲ್ಲ ಮ್ಯಾಗಿಂದನ್ವಾ? ಹಾಂ, ಅಲ್ಲಿ ಶಾಲ್ಯಾಗ ಐತಿ. ಕರೆಕ್ಟ್ ಬಾ ಸಂಗೀತ, ರೊಟ್ಟಿ ಹಿಟ್ಟು ಸುಡ್ತಂಗೆ ಡಸುಕ್ ಬಾ. ತೋಬಿ ಶಾಂತು, ಇನ್ನೂ ಎಷ್ಟಾಗ್ಯಾವ ರೊಟ್ಟಿ? 200 ಚಪಾತಿ ಮಾಡೇನಿ ರೀ. ಹಾಂ, ನಿನ್ನ ಗಂಡ ಸತ್ತಾನತ್ತ? ಹೌದ್ರಿ, ತೀರ್ಕೊಂಡಾರಿ. ಮತ್ತು ಜೀವನ ಹೆಂಗೆ ಮಾಡ್ತಿ? ಇದೇನು ಮಾಡತ್ತೀರಿ ಸೌಕರ್ಯ? ಕೈ ಬಿಡ್ರಿ ಸೌಕರ್ಯ. ಮತ್ತೆ ಬರ್ಲಾರ್ದ ಎಲ್ಲಿ ಹುಕ್ಕಿ? ಗಂಡು ಸತ್ತ ಹೆಣ್ಣಿಗೆ ಬದುಕಾಕ ಒಂದು ಕಿಂಚಿತ್ತು ಜೀವನಾನ ಇಲ್ಲ ಅನ್ನಿಸ್ತೈತಿ. ನಾ ದುಡ್ದ ನಾನ ತಿತ್ತೇನಂದ್ರು ನಾನು ಯಾರು ಬದುಕಾಕ ಬಿಡುವಾರ. ನೀನು ಕಲ್ಲಾದೆ, ನನಗೆ ಯಾರು ಇಲ್ಲಿ ಸಮಾಜನಾಗ ಹೆಂಗೆ ಸಾಲ ತೀರಿಸ್ಲಿ? ಸಾಲ ತೀರಿಸ್ಲಿಲ್ಲ ಅಂದ್ರೆ ಈ ಮನೇನು ಬಂದ ಹರಾಜು ಮಾಡ್ಕೊಂಡು ಹೋಯ್ತಾರ. ಇನ್ನು ನಾ ಬದುಕಿದ್ದು ಏನು ಉಪಯೋಗ ಐತಿ? ಇದಕ್ಕಿಂತ ಸಾಯುದ ಚಲೋ. ಯಾರು ಬೇಡ, ಈ ಜಗತ್ತು ಬೇಡ, ಏನು ಬೇಡ. ನಾಳೆ ಬೀದಿಗೆ ಬಿದ್ದ ಭಿಕ್ಷೆ ಬೇಡುಕಿತ ಸಾಯುದ ಚಲೋ. ಹಂಗ ಮಾಡ್ತೇವೆ.
ಅವ್ವ 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 ಹಸುವಾಗೈತೆ ರೊಟ್ಟಿ ಕೊಡುವ ಹಸುವಾಗೈತೆ ರೊಟ್ಟಿ ಮಾಡುವ ಹಸುವಾಗೈತವ ರೊಟ್ಟಿ ಕೊಡುವ ಹಸುವಾಗೈತವ ಊಟ ಕೊಡುವ ಹಸು ಹೋಗೈತಿ ಬಾ ನಿಂಗೆ ರೊಟ್ಟಿ ಮಾಡ್ಕೊಡ್ತೀನಿ ಬಾ ಬಾ ರೊಟ್ಟಿ ಮಾಡ್ಕೊಡ್ತೀನಿ ತಿನ್ನಿ ಅವ ನಮ್ಮ ಮನೆ ಹರಾಜಾಗ್ತಾರೇನವ ಇಲ್ಲ ನಮ್ಮ ಮನೆ ನಮಗ ಇರ್ತೈತಿ ನಮ್ಮ ಕೈಯಾಗ ಶಕ್ತಿ ಇರೋ ಮಟ್ಟ ನಮ್ಮ ಮನೆ ಯಾರೂ ಹರಾಜು ಹಾಕಕ್ಕಾಗಂಗಿಲ್ಲ ನಾನು ನಾಳೆ ರೊಟ್ಟಿ ಮಾಡಿ ವ್ಯಾಪಾರ ಮಾಡ್ತೇನೆ ರೊಟ್ಟಿ ಮಾರ್ಕೊಂಬಂದ ನಾನು ನೀನು ಚಲೋ ಜೀವನ ಮಾಡೋಣ ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಶೇಂಗಾ ಚಟ್ನಿ ಎಲ್ಲ ಐತ್ರಿ ಊಟಕ್ಕೆ ಬರ್ರಿ ಬರ್ರಿ ಅಣ್ಣಾರ ಊಟಕ್ಕೆ ಅಕ್ಕಾರ ಬರ್ರಿ ಊಟಕ್ಕೆ ರೊಟ್ಟಿ 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 ತಿಂದವ ಗಟ್ಟಿ ರೊಟ್ಟಿ 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 ತಿಂದವ ಗಟ್ಟಿ ರೊಟ್ಟಿ 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 ತಿಂದವ ಚಟ್ಟಿ ಚಟ್ಟಿ ರೊಟ್ಟಿ ತಿಂದವ ಜಟ್ಟಿ ಕೈ ರೊಟ್ಟಿ ಮೂಟಗಿ ರೊಟ್ಟಿ ಬಡದ ರೊಟ್ಟಿ ಬೆಲ್ಲದ ರೊಟ್ಟಿ ಕೈ ರೊಟ್ಟಿ ಮೂಟಗಿ ರೊಟ್ಟಿ ಬಡದ ರೊಟ್ಟಿ ಬೆಲ್ಲದ ರೊಟ್ಟಿ 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 ತಿಂದವ ಗಟ್ಟಿ ಎಲ್ಲ ಹಚ್ಚಿದ ಗಮ್ಮ ಗಮ್ಮ ರೊಟ್ಟಿ ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಎಲ್ಲ ಹಚ್ಚಿದ ಗಮ್ಮ ಗಮ್ಮ ರೊಟ್ಟಿ ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ 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 ತಿಂದ ಹೊಟ್ಟಿ ರೊಟ್ಟಿ 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 ತಿಂದವ ಗಟ್ಟಿ ನಾಗಪ್ಪ ಸಾವ್ಕಾರ ಬಾರ ವಸಂತವ ಬಾ ಮನಿ ಮೇಲಿನ ಸಾಲದ ರೊಕ್ಕ ಕೊಡಕ್ಕೆ ಬಂದೀನಿ ಅಲ್ಲ ಶಾಂತವ ಇಷ್ಟೊಂದು ರೊಕ್ಕ ಎಲ್ಲಿ ಕಳ್ತನ ಮಾಡ್ಕೊಂಬಂದು ಎಲ್ಲಿ ಬಡ್ಡಿ ಹೆಂಗೆ ತೊಗೊಂಬಂದು ಹೆಂಗೆ ತಂದೆ ನಾನು ದುಡ್ಡು ತಂದೇನ್ರಿ ನೀನೇ ದುಡ್ಡು ತಂದೆ ಒಂದೇ ತಿಂಗಳದಾಗ ದುಡ್ಡು ತಂದೆ ಬಾದಾಮಿ ಬನಶಂಕರಿ ಗುಡಿ ಮುಂದೆ ಊಟ ಮಾರೇನ್ರಿ ನೀಲವ ಕಲ್ಲವನ್ನ ಕರ್ಕೊಂಡು ರೊಟ್ಟಿ ಮಾಡಿ ಖಾನಾವಳಿಗೆ ಕೊಡ್ತೀವ್ರಿ ಆಮೇಲೆ ಕಾರ್ಯಕ್ರಮಗಳಿಗೆ ಕೊಟ್ಟಿವ್ರಿ ಹಿಂಗೆ ಹಗಲು ರಾತ್ರಿ ನಾವು ರೊಟ್ಟಿ ಮಾಡಿ ದುಡುದ ನಿಮಗೆ ರೊಕ್ಕ ತಂದು ಕೊಟ್ಟೇನ್ರಿ ಭಾಳ ಚಲೋ ಆತು ನೋಡಿ ಶಾಂತವ ನನಗೆ ಆದಾಗ ಹಿಂಗೆ ನಾ ರೊಕ್ಕ ತಂದು ಮುಟ್ಟಿಸಿ ನಿಮ್ಮ ಸಾಲ ಎಲ್ಲ ತೀರಿಸ್ತೇನೆ ರೀ ಆಯ್ತು ಶಾಂತವ ನಮ್ಮನ್ನು 100 ರೊಟ್ಟಿ ಕಳಿಸ್ಕೊಡ್ಲ ಮನೆಗೆ ಹಾಂ ಆತ್ರಿ ಸಾವ್ಕಾರ ಬರ್ತೀನಿ ರೀ ನಮಸ್ಕಾರ ಹೋಯ್ ಬಾ ಹೋಯ್ ಬಾ ರೊಟ್ಟಿ 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 ತಿಂದವ ಗಟ್ಟಿ ಅಣ್ಣಾರ ಬರ್ರಿ
ಊಟ ಮಾಡಿ ಬರ್ರಿ. ಏನೇನೈತ್ರಿ? ನೋಡ್ರಿ ಜೋಳದ ರೊಟ್ಟಿ ಐತ್ರಿ, ಸಜ್ಜಿ ರೊಟ್ಟಿ ಐತ್ರಿ, ಚಟ್ನಿ ಐತ್ರಿ, ಮೊಸರು ಐತ್ರಿ, ಪಲ್ಯ ಐತ್ರಿ, ಎಲ್ಲ ಐತ್ರಿ ಅನ್ನಾರ. ಹೌದ್ರಿ? ಹಾ ಆಯ್ತು ಹಚ್ಕೊಡಾಗತ್ರಿ. ಬರ್ರಿ ಹಂಗಾರ, ಹಿಂಗಾದ್ ಬರ್ರಿ ಅನ್ನಾರ, ಹಚ್ತೀನಿ. ಸ್ವಲ್ಪ ಹಾಕ್ರಿ. ಹಾಂ ಬೇಡ್ರಿ. ಇದು ನಮ್ಮ ಉತ್ತರ ಕರ್ನಾಟಕದವ್ರದ್ದು ಎಲ್ಲಾರ್ದು ಬದುಕಿನ ರೊಟ್ಟಿ ನೋಡ್ರಿ, ಹೆಣ್ಮಕ್ಳದು ಮಸ್ತ್ ಮಾಡ್ರಿ ನೋಡ್ರಿ ರೊಟ್ಟಿ. ಹೌದ್ರಿ? ತೋರಿ ಉಳ್ಳಾಗಡ್ಡಿ ತೋರಿ, ಪಲ್ಯ ತೋರಿ, ಇನ್ನೊಂದು ರೊಟ್ಟಿ ಕೊಡ್ರಿ, ಭಾಳ ಚಲೋ ಅದ. ತೋರ್ಲ ತಿನ್ರಿ. ಇಟ್ಟು ಕಡಿಮೆ ರೇಟ್ನಾಗ ಯಾರು ಕೊಡ್ತಾರೆ ಊಟ ರೀ? ಪಲ್ಯ ಚಲ್ರಿ? ಹಾಂ ಪಲ್ಯ ಸಾಕು. ಅಲ್ರಿ ಮನ್ಯಾಗ ನಮ್ಮ ಮೌನ ಕೊಟ್ಟಂಗೆ ಆತು ನೋಡ್ರಿ ಊಟ. ಭಾಳ ದೊಡ್ಡ ಮಾತ್ರಿ, ತಿನ್ರಿ. ಅವರ ಬರ್ರಿ ಅನ್ನಾರ ಬರ್ರಿ, ಸಜ್ಜಿ ರೊಟ್ಟಿ ಐತಿ, ಜೋಳದ ರೊಟ್ಟಿ ಐತಿ, ಹಿಂಡಿ ಐತಿ, ಚಟ್ನಿ ಐತಿ, ಪಲ್ಯ ಐತಿ ಅನ್ನಾರ ಬರ್ರಿ ಅನ್ನಾರ. ಹಾ ಆತ್ರಿ ವರ, ಮತ್ತೆ ಬರ್ರಿ ವರ. ಅಂದಂಗ ಈ ಮನೆ ಮೇಲೆ ಇದ್ದಿದ್ದು ಸಾಲ ಎಲ್ಲ ತೀರ್ಸಿದೆ ಅಂತಲ್ಲ? ಹ್ಞೂ ರೀ ಮೇಡಮರ, ಮನೆ ಉಳಿಸ್ಕೊಂಡ್ರಿ, ರೊಟ್ಟಿ ಮಾಡೇ ಮೇಡಮರ ಸಾಲ ತೀರ್ಸಿನಿ ನೋಡ್ರಿ. ರೊಟ್ಟಿ ಮಾಡಿ ಸಾಲ ತೀರ್ಸಿದಲ್ಲ? ನಿನ್ನ ತಲೆ ಮೇಲಿನ ಸೂರು ಕಾಯ್ಕೊಂಡೆವ. ಭಾಳ ದೊಡ್ಡ ಕೆಲಸ ಮಾಡಿದ್ ನೋಡಿ ನೀನು. ಹ್ಞೂ ರೀ ಮೇಡಮರ. ಅಷ್ಟು ಚಲೋ ನಡೆದೈತಲ್ಲ ನಿಂದು ಈ ಬಿಸ್ನೆಸ್? ಹಾಂ ರೀ. ಅಂದಂಗ ಇದು ಒಬ್ಬಕ್ಕೆ ಮಾಡ್ತೀಯ? ಇಲ್ರಿ, ನನ್ನ ಬಿಸ್ನೆಸ್ ಭಾಳ ಚಲೋ ನಡೆದೈತ್ರಿ. ನನ್ನ ಜೊತೆ ನೀಲವ್ವ ಕಲ್ಲವ್ವ ಇಬ್ರು ಸೇರಿ ನಾವು 400 ರೊಟ್ಟಿ ಮಾಡ್ತೀವ್ರಿ ದಿವಸ. ದುಡಿಯೋರಿಗೆ ಸಾಕಷ್ಟು ಕೆಲಸ ಅದಾವ, ಅದು ಮಾಡಾಕ ಮನಸ್ಸು ಬೇಕು. ಅದ ಅಂತಾರಲ್ಲ, ಮನಸ್ಸಿದ್ರ ಮಾರ್ಗ ಅಂತ. ಇವತ್ತು ಒಂದು ವಿಷಯ ಓದಿದೆ, ಅದನ್ನು ನಿನಗೆ ಹೇಳಬೇಕಂತಲೇ ಇಲ್ಲಿ ತನಕ ಬಂದು ನೋಡುವ. ಹೌದ್ರಿ ಮೇಡಮರ, ಏನು ರೀ ಅದ? ಇಲ್ಲೋಡ, ಈ ಸ್ತ್ರೀ ಶಕ್ತಿ ಸಂಘಗಳಿರ್ತಾವಲ್ಲ, ಅಲ್ಲೇ ಮಹಿಳೆಯರಿಗಾಗಿನೇ ನೆರವು ಇರ್ತೈತಿ. ಅಲ್ಲಿ ಅವ್ರ ಸಹಾಯ ತಗೊಂಡು ನಿನ್ನ ಈ ಬಿಸ್ನೆಸ್ ಏನೈತಲ್ಲ ಇದನ್ನು ಅಭಿವೃದ್ಧಿ ಮಾಡು. ಹೆಂಗೂ ನಿನ್ನ ಕೈಯಾಗಿ ಅದಾರಂತೀಯ ಸ್ವಲ್ಪ ಮಂದಿ, ಇನ್ನೊಂದು ಸ್ವಲ್ಪ ಮಂದಿನ ತಗೋ ಅಲ್ಲ? ಹ್ಞೂ ರೀ, ನನಗೂ ಭಾಳ ಮಾಡ್ಬೇಕನ್ನೋದು ಐತ್ರಿ, ಮತ್ತು ಚಲಾನೂ ಐತ್ರಿ. ಆದ್ರೆ ನಂಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ರಿ. ಅಷ್ಟ ಅಲ್ಲ, ಇಲ್ಲಿ ನೋಡು, ಇಲ್ಲೇ ಸ್ತ್ರೀ ಶಕ್ತಿ ಸಂಘಗಳ ಬಗ್ಗೆ ಕೊಟ್ಟಾರ. ಇಲ್ಲಿ ನೋಡು, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೂಡ ಸಬಲೀಕರಣದ ಹೆಸರಿನೊಳಗೆ ಮಹಿಳೆಯರಿಗೆ ಬಹಳಷ್ಟು ನೆರವು ಇಟ್ಟೈತಿ. ಆಮೇಲೆ ಸಬ್ಸಿಡಿ ಕೊಡ್ತಾರೆ. ಸಬ್ಸಿಡಿ ಅಂದ್ರೆ ನಿಮಗೆ ಸಾಲ ಕೊಟ್ಟಿರ್ತಾರಲ್ಲ, ಅದ್ರಾಗ ಒಂದು 30%, ಕೆಲವೊಮ್ಮೆ 40% ಸೂಟ್ ಬಿಟ್ಬಿಡ್ತಾರೆ. ಅಂದ್ರೆ ನಿಮ್ಮಂಥ ಅನಾನುಕೂಲ ಇದ್ದವ್ರಿಗೆ ಸ್ವಲ್ಪ ನೆರವು ಆಗಲಿ ಅಂತ, ಮಹಿಳೆಯರು ಮುಂದೆ ಬರಲಿ. ಯಾಕಂದ್ರೆ ನಿಮ್ಮ ಕಡೆ ಹಣದ ಅಷ್ಟು ಮೊತ್ತ ಇರೋದಿಲ್ಲ, ಅದನ್ನ ಹಾಕೊಂಡು ಮುಂದೆ ಬರಲಿ ಅಂತ ನೆರವು ಮಾಡ್ತಿರ್ತಾರೆ. ಇದನ್ನು ಇಟ್ಕೊಂಡು ಹೋಗಿ ಭೇಟಿ ಆಗು. ನನಗೆ ಯಾರೂ ಇಂಥ ವಿಚಾರ ಹೇಳಿರ್ಲಿಲ್ಲ ರೀ ಮೇಡಮ್ರ, ನೀವೇ ಹೇಳಿರಿ. ಈಗ ಇದ್ರ ಬಗ್ಗೆ ನಾನು ಹೋಗಿ ಮಾಹಿತಿ ಪಡ್ಕೊತೀನಿ ರೀ. ನಾಳೆ ಬ್ಯಾಂಕಿಗೆ ಹೋಗ್ತೀನಿ ರೀ. ನನಗೆ ಮಾಡ್ಬೇಕು ಅನ್ನೋದು ಭಾಳ ಐತ್ರಿ, ಆದ್ರೆ ನನಗೆ ಯಾರೂ ಸಹಕಾರ ಕೊಡುವಾರ್ರಿ. ಅಲ್ಲ, ನಿನಗೇನಾಕತಿ ಒಂದೇ ಸರಿ ಅಷ್ಟೇ ಹೋಗಾಗ ಸ್ವಲ್ಪ ಏನೋ ಅನ್ನಿಸ್ತೈತಿ, ಹೆಂಗೆ ಹೋಗ್ಲಪ್ಪ ನಾನು, ಯಾರನ್ನ ಕೇಳಪ್ಪ ಅಂತ. ಆದರೆ ನಾವು ಒಂದು ಸರಿ ಹೊರಬಿದ್ದೀವಂದ್ರೆ ಅದ್ರ ಎಲ್ಲ ಅದ್ರ ಮಾಹಿತಿ ಏನೈತಿ ಅನ್ನೋದು ಗೊತ್ತಾಕೋತಾ ಹೋಗತ್ತೆ. ನೀವೊಂದು ಸರಿ ಹೋಗು, ಅಲ್ಲಿ ಅದು ಹೇಳೋ ಸಲುವಾಗಿ ಅಧಿಕಾರಿಗಳಿರ್ತಾರೆ. ನೀವು ಮುಂದೆ ಬರಬೇಕು. ಯಾಕಂದ್ರೆ ನಿನಗೊಂದು ಮಗಳೈತಿ, ಆ ಮಗಳನ್ನು ಚಂದಂಗೆ ಸಾಲಿ ಕಲಿಸು. ಹ್ಞೂ ರೀ ಮೇಡಮರ, ನಾನು ನಾಳೆ ಹೋಗ್ಕೊಂಡ್ರಿ, ಇದ್ರ ಬಗ್ಗೆ ಎಲ್ಲ ವಿಚಾರಿಸ್ತೀನಿ ರೀ. ಇದ್ರ ಬಗ್ಗೆ ನಾನು ತಿಳ್ಕೊಂಡು ನಾನು ಮಾಡ್ತೀನಿ ರೀ ಇದನ್ನು. ಆಮೇಲೆ ನಾವು ಮಾಡೋದ್ರಿಂದ ಇದು ಬಿಸ್ನೆಸ್, ಇದು ವ್ಯಾಪಾರ ಚಲೋ ಆಕೈತೆ ಅಂತೀರಿ? ಎಂತೆಂತದ, ನೀವು ಓದಿರಂಗಿಲ್ಲ, ಅದಕ್ಕೆ ಅನ್ಬೇಕು ನೋಡು. ಯಾಕಂದ್ರೆ ನೋಡು, ಈಗ ಮಹಿಳೆಯರು ಏನು ಮಾಡ್ತಿರ್ತಾರೆ, ಈಗ ನೋಡ ಇದನ್ನು ಬತ್ತಿ ಮಾಡೋರು ಇರ್ತಾರ, ಮ್ಯಾಣಬತ್ತಿ ಮಾಡ್ತಾರ. ನಮ್ಗೆ ನೋಡೋಕೆ ಸಣ್ಣ ಅನ್ನಿಸ್ತಾವೆ, ಏನು ಇಷ್ಟ ಬತ್ತಿ ಮಾಡೋದು, ಏನು ಇಷ್ಟ ಇದು ಅಂತೇಳಿ. ಅದನ್ನು ಮಾಡಿದವರು ನಿನಗೆ ಗೊತ್ತಿರ್ಬೇಕಲ್ಲ, ಲಿಜ್ಜತ್ ಪಾಪಡ ಅವರೆಲ್ಲ ಎಂತೆಂಥ ಇದು ಆದರು. ನೀವು ಇಷ್ಟು ಸಹಕಾರ ಕೊಡತ್ತೀರಿ, ಸರ್ಕಾರ ಇಷ್ಟು ಸಹಕಾರ ಕೊಡತೈತೆ ಅಂದ್ರೆ ನಾ ಇದನ್ನು ಮಾಡ್ತೀನಿ ರೀ. ನೀವು ನಮ್ಮ ಮನೆಗೆ ಬಂದಿರಿ ಅಂದ್ರೆ ನೀವು ಶಾಂತವನ ಕೈಯಾಗಿನ ರೊಟ್ಟಿ ತಿಂದ ಹೋಗ್ಬೇಕ್ರಿ. ನಾ ರೊಟ್ಟಿ ತೊಗೊಂಬರ್ತೀನಿ ರೀ ಮೇಡಮ್, ಕುಂದ್ರಿ. ಅಂದ್ರೆ ಬಿಟ್ಟು ಹೋಗೋದಿಲ್ಲ ಬಿಡು. ಅಲ್ಲ, ನನಗೆ ಸ್ವಲ್ಪ ಹಚ್ಚ ಬನ್ನಿರಿ ಅವರ, ಸ್ವಲ್ಪ ಹಚ್ಚವ, ಸ್ವಲ್ಪ ಹಚ್ಚ. ಸುಮ್ಮನೆ ಅಂದೆಲ್ಲ, ಇಲ್ಲ ತೋರಿ ಅವರ, ಇಷ್ಟಲ್ಲನ ಏನೇನು ಮಾಡಿಯಲ್ಲ. ನಮಸ್ಕಾರ ರೀ ಸರಿ. ನಮಸ್ತೆ. ನಾ ಶಾಂತವತ್ತು ರೀ, ರೊಟ್ಟಿ ವ್ಯಾಪಾರ ಮಾಡ್ತೀನಿ ರೀ. ನಿನ್ನೆ ನಮ್ಮ ಪದ್ಮಾ ಟೀಚರ ನಮ್ಮ ಮನೆಗೆ ಬಂದು ಈ ಪೇಪರ್ ಕೊಟ್ಟು ಬ್ಯಾಂಕ್ನವ್ರ, ಸರ್ಕಾರದವ್ರ
ನಮ್ಮಂಥ ಮಹಿಳೆಯರಿಗೆ ಏನೋ ಸಹಕಾರ ಕೊಡ್ತಾರ ಅಂತ ಹೇಳಿದ್ರಿ. ಅದಕ್ಕೆ ಇದ್ರ ಹೆಚ್ಚಿನ ಮಾಹಿತಿ ತಿಳ್ಕೊಳಕ್ಕೆ ತಮ್ಮಲ್ಲಿ ಬಂದೀನಿ ರೀ. ನೋಡಿ ಹೇಳ್ರಲ್ಲ ಇದ್ರಾಗ ಏನೇ ಐತೆ ಅಂತ. ಹಾಂ ವ್ಯಾಪಾರ ಎಲ್ಲ ಹೇಗೆ ನಡೀತಾ ಇದ್ದೀರಿ? ನನ್ನ ವ್ಯಾಪಾರ ಭಾಳ ಚಲೋ ನಡೆದೈತ್ರಿ. ಆದಾಯ ಹೇಗಿದೆ ತಿಂಗಳಿಗೆ? ಒಂದು ಮುಂದಿನ ವಾರ ಹಿಂದಿನ ವಾರ 15ರಿಂದ 20,000 ರೂಪಾಯಿ ಆಗ್ತೈತೆ ರೀ. ಹಾಂ, ಅದಕ್ಕೆ ಪದ್ಮಾ ಮೇಡಮ್ ನಮ್ಮ ಬ್ಯಾಂಕಿಗೆ ಕಳಿಸಿದ್ರು ನಿಮ್ಮನ್ನು. ಹೌದ್ರಿ. ಈ ಪೇಪರ್ದಲ್ಲಿ ಇರೋ ಹಾಗೆ ನಮ್ಮ ಬ್ಯಾಂಕ್ ನಿಮಗೆ ಸಹಕಾರ ನೀಡುತ್ತೆ. ನಮ್ಮ ಬ್ಯಾಂಕ್ ಯೋಜನೆಗಳಾದ ಸ್ತ್ರೀ ಶಕ್ತಿ, ಆತ್ಮನಿರ್ಭರ, ಸಂಜೀವಿನಿ ಮುಂತಾದ ಯೋಜನೆಗಳು ನಮ್ಮ ಬ್ಯಾಂಕ್ನಲ್ಲಿ ಇದ್ದಾವೆ. ಇದರಿಂದ ನೀವು ಸಾಲ ಪಡೆದ ಮೇಲೆ ಉತ್ತಮ ಆದಾಯ ಮಾಡ್ಕೊಳ್ಬೋದು. ಅಲ್ಲದೆ ಕಡಿಮೆ ಬಡ್ಡಿ ಇರುತ್ತೆ ನಮ್ಮದು. ಅಲ್ಲದೆ ಉದ್ಯೋಗವನ್ನು ಹೆಚ್ಚಿನ ಮಟ್ಟದಲ್ಲಿ ಬೆಳೆಸಿ ಮತ್ತು ಕಚ್ಚಾ ವಸ್ತುವನ್ನು ಬೇಕಾದ್ರೆ ಕೊಡ್ತೀವಿ, ಯಂತ್ರೋಪಕರಣ ಕೊಡ್ತೀವಿ. ಇದರಿಂದ ನೀವು ಬೆಳಿತೀರಾ, ಉತ್ತಮ ಆದಾಯನೂ ಬರುತ್ತೆ. ಇಷ್ಟೆಲ್ಲ ಸಹಕಾರ ನಿಮ್ಮ ಬ್ಯಾಂಕಿಂದ ನನಗೆ ಕೊಡ್ತೀರಿ ಅಂದ್ರೆ ಖಂಡಿತ ನಾ ಇದ್ರ ಲಾಭವನ್ನು ಪಡ್ಕೋತೀನಿ ರೀ. ಅದಕ್ಕೆ ನಾ ಏನೇನು ತಯಾರಿ ಮಾಡ್ಕೋಬೇಕ್ರಿ? ನಮ್ಮ ಬ್ಯಾಂಕ್ನಲ್ಲಿ ಒಂದು ಖಾತೆ ತೆರೆಯಬೇಕಾಗುತ್ತೆ. ಹಾಂ ರೀ. ಉಳಿದಿದ್ದನ್ನು ನಮ್ಮ ಮಹಿಳಾ ಸಿಬ್ಬಂದಿ ನಿಮಗೆ ಹೇಳ್ಕೊಡ್ತಾರೆ. ಈ ಯೋಜನೆಯ ಉಪಯೋಗ ತಗೊಳ್ಳಿ. ಇದರಿಂದ ಖಂಡಿತ ನಿಮಗೆ ನೀವು ಯಶಸ್ವಿ ಆಗ್ತೀರಾ. ರೊಟ್ಟಿ 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 ತಿಂದಾವ ಗಟ್ಟಿ, ರೊಟ್ಟಿ 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 ತಿಂದಾವ ಗಟ್ಟಿ, ರೊಟ್ಟಿ 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 ತಿಂದಾವ ಜಟ್ಟಿ ಜಟ್ಟಿ, ರೊಟ್ಟಿ ತಿಂದಾವ ಗಟ್ಟಿ. ಎಷ್ಟು ಇಟ್ಟಾತ್ರಿ? ಇವತ್ತು 80 kg ಆಗೈತ್ರಿ. 80 kg ಆಗೈತ್ರಿ. ಇವತ್ತೆಲ್ಲ ಮುಗಿಸ್ಬಿಡು. ಹಾಂ, ಇವತ್ತೆಲ್ಲ ಮುಗಿತು. ಮಾಡ್ಬಿಡುನ್ರಿ. ಹಾಂ ಹಾಂ, ಇವತ್ತ ಕಳ್ಸುನ್ರಿ. ಇಪ್ಪತ್ತು ಬಾಕ್ಸ್ ಹೋಗ್ಯಾವ್ರ ಮೇಡಮ್, ಹೋಗಾಕೆಲ್ಲ ರೆಡಿ ಆಗ್ಯಾವ. ಹೌದಾ? ಶ್ರೀಧರ್ ಅವರ ಗುಣಮಟ್ಟ ಒಳಗೆ ಯಾವುದು ಕಾಂಪ್ರಮೈಸ್ ಆಗಬಾರ್ದ್ರಿ. ಸರಿ ಮೇಡಮ್, ಯಾವುದೋ ರೀತಿಯಿಂದ ಕಾಂಪ್ರಮೈಸ್ ಇಲ್ಲ ಮೇಡಮ್. ಮೊದಲು ಯಾವ ರೀತಿ ಕ್ವಾಲಿಟಿ ಕೊಟ್ಟಿವಲ್ರಿ ಅದಕ್ಕಿಂತಲೂ ಈಗ ಚಲೋ ಆಗಿದಾವ್ರಿ. ಮತ್ತು ಎಲ್ಲ ರೀಕೌಂಟಿಂಗ್ ಮಾಡಿಸಿವ್ರಿ ಮೇಡಮ್. ಕರೆಕ್ಟಾಗಿ ಕೌಂಟ್ ಮಾಡಿಸಿ ಯಾವುದೇ ರೀತಿಯಿಂದ ಇದ್ರಾಗ ಡ್ಯಾಮೇಜ್ ಎಲ್ಲ ನೀಟಾಗಿ ಪ್ಯಾಕ್ ಮಾಡಿ ಕಳಿಸ್ತೀವಿ ರೀ. ನೀವನ್ನೆಲ್ಲ ನೋಡ್ರಿ. ಸರಿ, ಬ್ಯಾಂಕಿಗೆ ಹೋಗಿ ಆಫೀಸ್ನಾಗ ಇರ್ತೀನಿ ರೀ. ಸರಿ ಮೇಡಮ್, ಓಕೆ. ನಿಮಗೆ ಒಂದು ದಿನದಲ್ಲಿ ಕೂಡ ನಮಗೆ 15,000 ರೊಟ್ಟಿಗಳು ತಯಾರಾಗ್ತಾವ್ರಿ. ನೀವೇನು ಚಿಂತೆ ಮಾಡಬೇಡ್ರಿ. ನಾಳೆ ನಾ ಕಳಿಸೋ ವ್ಯವಸ್ಥೆನೇ ಮಾಡ್ತೀನಿ ರೀ. ಹಾಂ, ಓಕೆ, ಸರಿ ಸರಿ. ನಮಸ್ಕಾರ ಮೇಡಮ್ ಅವ್ರ. ನಮಸ್ಕಾರ ರೀ ಉಗ್ರಪ್ಪ ಸಾವ್ಕಾರ. ಮೇಡಮ್ ಅವ್ರು, ನಾನು ಭಾಳ ತಪ್ಪು ಮಾಡಿಬಿಟ್ಟಿದ್ದೀನಿ. ದಯಮಾಡಿ ನನಗೆ ಕ್ಷಮೆ ಮಾಡಬೇಕು. ನಿಮ್ಮಿಂದ ಸ್ವಲ್ಪ ನನಗೆ ಸಾಲ ಬೇಕಿತ್ತು. ಉಗ್ರಪ್ಪ ಸಾವ್ಕಾರೆ, ಆ ದಿನ ನನಗೆ ಇನ್ನೂ ಚೆನ್ನಾಗಿ ನೆನಪೈತ್ರಿ. ಅಂದು ನೀವು ನಮ್ಮ ಮನೆ ಸಾಮಾನುಗಳನ್ನು ಹೊರಗೆಸುವುದ್ರ ಜೊತೆಗೆ ನಮ್ಮ ಮಾನ ಮರ್ಯಾದೆನೂ ಕೂಡ ಬೀದಿಗೆಸೆದಿದ್ರಿ. ಆದರೂ ಅದನ್ನೆಲ್ಲ ಮೆಟ್ಟಿ ನಿಂತು ಶ್ರಮದಿಂದ ನಾನು ಇಲ್ಲಿವರೆಗೂ ಬಂದಿದ್ದೀನಿ. ಆಯಿತು ತಾಯಿ, ನೀವು ದೇವತೆ ಇದ್ದ ಹಾಗೆ, ಸಾಕ್ಷಾತ್ ಮಹಾಲಕ್ಷ್ಮಿ. ನಾನು ನಿಮಗೆ ಅನ್ಯಾಯ ಮಾಡಿದೆ. ನಾನು ನಿಮಗೆ ವಿಧವೆ ಅಂತ ಏನೇನೋ ಅವಮಾನ ಮಾಡಿದೆ. ದಯಮಾಡಿ ನನ್ನ ಕ್ಷಮಿಸಿಬಿಡಿ. ನಿಮ್ಮ ಹಣ ನಾನು ಸರಿಯಾದ ಹೊತ್ತಿಗೆ ತಂದು ಮುಟ್ಟಿಸುತ್ತೇನೆ. ಹಾಗೆ ತಗೊಳ್ಳಿ. ಈ ಸಾಲ ಸಹಾಯಕ್ಕೆ, ಅವಮಾನಕ್ಕಲ್ಲ. ಯಾಕಂದರೆ ಆ ನೋವು ನನಗೆ ಗೊತ್ತೈತ್ರಿ. ಎಲ್ಲಕ್ಕಿಂತ ದೊಡ್ಡದು ಮಾನವೀಯತೆ. ಸರಿ, ನಮಸ್ಕಾರ. ಆಯ್ತಮ್ಮ, ಬರ್ತೀನಿ. ಸರಿ, ಹೋಗ್ಬನ್ನಿ. ಹೀಗೆ ಶಾಂತವ್ವ ಆತ್ಮನಿರ್ಭರವಾಗಿ ಸ್ವಾವಲಂಬಿಯಾಗಿ ರೊಟ್ಟಿ ಉತ್ಪಾದನೆಯನ್ನು ಕೇಂದ್ರವಾಗಿ ಇರಿಸಿಕೊಂಡು ಜಾಗತಿಕ ಮಟ್ಟದಲ್ಲಿ ಹೆಸರು ಮಾಡಿದಳು ಮತ್ತು ತಾನು ಸಬಲೀಕರಣ ಹೊಂದಿ ತನ್ನ ಶಕ್ತಿಯನ್ನು ಅರಿತಳು. ಹಾಗೆಯೇ ಲೋಕಲ್ ಫಾರ್ ವೋಕಲ್ ಎನ್ನುವಂತೆ ಸ್ಥಳೀಯರು ತಯಾರಿಸಿದ ವಸ್ತುಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡಿ ಹಾಗೂ ಮಹಿಳೆಯರು ಎದೆಗುಂದದೆ ಇಂಥ ಪ್ರಯತ್ನ ಮಾಡಿದರೆ ಅವರಿಗೆ ಫಲ ಸಿಕ್ಕೇ ಸಿಗುತ್ತದೆ. ಕಾಯಕವೇ ಕೈಲಾಸ ಎನ್ನುವುದು ಈ ಕಥೆಯ ಮೂಲ ಆಶಯವಾಗಿದೆ.